ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಂಸ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂತಹ ಕೆಲವೊಂದಷ್ಟು ಪೂಜಾ ಐಟಮ್ಸ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಚಿಕ್ಕಪೇಟೆಗೆ ಹೋಗಿದ್ದೆ. ಅಲ್ಲಿ ಯಾವುದೆಲ್ಲ ಕಲೆಕ್ಷನ್ಸ್ ಈ ಸಲ ಬಂದಿದೆ ಅನ್ನೋದನ್ನ ವಿತ್ ಪ್ರೈಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೂ ಕೂಡ ಶಾಪಿಂಗ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿ ಬಂದಿದೆ. ಲಕ್ಷ್ಮಿ ಮುಖವಾಡ ಆಗಿರ್ಬೋದು, ಹಾಗೇನೆ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಹೂ ಮಾಲಾಗಳು, ಹಾಗೆ ಸ್ಟ್ಯಾಂಡ್ಗಳಾಗಿರ್ಬೋದು, ಕೈ ಕಾಲ್ಗಳ್ದು, ಈ ತರ ತುಂಬಾ ವೆರೈಟೀಸ್ ಅಲ್ಲಿ ಈ ಸಲ ಕಲೆಕ್ಷನ್ಸ್ ಬಂದಿದೆ. ಆಕ್ಚುಲಿ ನಾವು ಶನಿವಾರ ಹೋಗಿದ್ರಿಂದ ತುಂಬಾನೇ ಕ್ರೌಡ್ ಇತ್ತು. ಸೊ ನಾವು ಫಸ್ಟ್ ಹೋಗಿದ್ದು ಅವೆನ್ಯೂ ರೋಡ್ಗೆ. ಅವೆನ್ಯೂ ರೋಡ್ ಇಂದಾನೆ ಚಿಕ್ಕಪೇಟೆಗೆ ಹೋಗ್ಬೋದು ಅಂತ ಹೇಳ್ಕೊಂಡು ನಾವು ಅವೆನ್ಯೂ ರೋಡ್ಗೆನೆ ಹೋಗಿದ್ದು. ಯಾರಾದ್ರೂ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡಕ್ ಆಗಲ್ಲ, ನಮ್ ಜೊತೆ ಮಕ್ಳು ಇದಾರೆ, ಮಕ್ಳು ಕರ್ಕೊಂಡೆಲ್ಲ ಚಿಕ್ಕಪೇಟೆಗೆ ಹೋಗಕ್ ಆಗಲ್ಲ ಅನ್ನೋರು ನೀವು ಅವೆನ್ಯೂ ರೋಡ್ಗೂ ಕೂಡ ಹೋಗ್ಬೋದು. ಅಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂತೆ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ನಾವು ಫಸ್ಟ್ ಹೋಗಿದ್ದು ಶ್ರೀ ವಾಸವಿ ಕಾಂಡಿಮೆಂಟ್ಸ್ ಅನ್ನೋ ಶಾಪ್ಗೆ. ಅಲ್ಲೂ ಕೂಡ ತುಂಬಾನೇ ಕಲೆಕ್ಷನ್ಸ್ ಇತ್ತು. ಹಾಗೆ ಅವರು ರೆಂಟ್ಗೂ ಕೂಡ ಕೆಲವೊಂದಷ್ಟು ಐಟಮ್ಸ್ ನ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅವರ ನಂಬರ್ ಕೊಟ್ಟಿರ್ತೀನಿ, ಅವರಿಗೆ ಕಾಲ್ ಮಾಡಿ ನೀವು ಕೇಳ್ಕೋಬಹುದು. ಲೇಸ್ ಆದ್ರೆ 600, ಇದು 800 ರೂಪಾಯಿ. ಹಾಗೆ ಈ ಸಲ ನಾನು ಎಲ್ಲಾ ಕಡೆ ನೋಡಿದ್ದು ಅಂತ ಹೇಳಿದ್ರೆ ಈ ಬಾಳೆಗೊನೆದು ಈ ಡೆಕೋರೇಟಿವ್ ಐಟಮ್ ಚಿಕ್ಕದ್ರಲ್ಲೂ ಇದೆ, ದೊಡ್ಡ ಸೈಜ್ ಅಲ್ಲೂ ಇದೆ. ಅದು ತುಂಬಾ ಕಡೆ ನೋಡಿದೆ. ಹಾಗೇನೆ ಈ ತರ ಸ್ಟ್ಯಾಂಡ್ಗಳು ಕೂಡ ತುಂಬಾನೇ ಇದಾವೆ ಈ ಸಲ. ಸೈಜ್ ಡಿಫ್ರೆಂಟ್ ಸೈಜ್ ಅಲ್ಲೂ ಕೂಡ ಇದೆ. ಹಾಗೆ ಸೈಜ್ಗೆ ತಕ್ಕಂಗೆ ಪ್ರೈಸಸ್ ಕೂಡ ಹೇಳ್ತಾ ಇದ್ರು. ಅಂಕಲ್ ಇದು ಸೆಟ್ಟಾ? ಅಂಕಲ್ ಸೆಟ್ಟಾ? ಸೆಪರೇಟ್ ಎರಡಿದೆ. ಒಂದು ಬೇಕು ಒಂದು ಕೊಡ್ತೀವಿ, ಎರಡು ಬೇಕು ಎರಡು. ಎಷ್ಟು? 1200 ಸಿಂಗಲ್ ಪೀಸ್. ಎಷ್ಟು ಡಾಬು ಸ್ಟಾರ್ಟಿಂಗ್? ಬೇರೆ ಬೇರೆ ಪ್ರೈಸ್ ಇದೆಯಾ? $250 ಅದೇ 250. ಅದು ಆದ್ರೆ ಮುಖವಾಡ ಎಷ್ಟು? 1500. ಇದು 550ನಾ? ಇದ್ರಲ್ಲಿ 150 ಸ್ಟಾರ್ಟಿಂಗ್.
ಶಾಪಿಂಗ್ ಎಲ್ಲ ಆದಮೇಲೆ ಹೊಟ್ಟೆ ಹಸು ಸ್ಟಾರ್ಟ್ ಆಯಿತು. ಹಾಗಾಗಿ ನಾವು CT ಸ್ಟ್ರೀಟಲ್ಲಿ ಇರುವಂತಹ ಸ್ವೀಟ್ ಶಾಪ್ಗೆ ಬಂದಿದ್ವಿ. ಇದೊಂದು ಫೇಮಸ್ ಸ್ವೀಟ್ ಶಾಪ್ ಅಂತೆ. ಸೊ ಟ್ರೈ ಮಾಡೋಣ ಅಂತ ಬಂದ್ವಿ. ನೀವು ಯಾರಾದರೂ ಹೋದರೆ ಆ ಕಡೆಗೆ ಅಲ್ಲೊಂದ್ಸಲ ನೀವು ಟ್ರೈ ಮಾಡ್ಬೋದು. ಜಾಮೂನ್ ಬಿಸಿ ಇದೆ, ಐಸ್ ತಣ್ಣಗ. ಹೊಗೆ ಬೇರೆ ಬರ್ತಾ ಇದೆ, ಹೊಗೆ ಬರ್ತಾ ಇದೆ ಜಾಮೂನಲ್ಲಿ. ಸುಡುತ್ತೆ ಕಣೋ. ಹೇಗಿದೆ? ಅಣ್ಣ ಇದು ಎಷ್ಟು ಅಣ್ಣ? 50 ರೂಪಾಯಿ. ಅಣ್ಣ ಇದು ಎಷ್ಟು? ಚಿಕ್ಕು ಸೆಟ್ಟು ಈ ಗೊಂಬೆಗೆ 150. 550. ಹಾಗೇನೆ ನಮ್ಗೊಂದು ಸ್ವಲ್ಪ ಮಕ್ಕಳಿಗೆ ಟಾಯ್ಸ್ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಟಾಯ್ ಹೋಲ್ಸೇಲ್ ಶಾಪ್ಗೆ ಹೋಗಿದ್ವಿ. ಅಲ್ಲಿ ರೀಸನಬಲ್ ಪ್ರೈಸ್ಗೆ ನಿಮಗೆ ಒಳ್ಳೊಳ್ಳೆ ಟಾಯ್ಸ್ ಎಲ್ಲ ಸಿಗುತ್ತೆ. ಮನೆ ಹತ್ರ ಇರುವ ಶಾಪ್ಸಲ್ಲೆಲ್ಲ ತುಂಬಾನೇ ಕಾಸ್ಟ್ಲಿ ಆಗಿರುತ್ತೆ. ಸೊ ಯಾರಾದರೂ ಟಾಯ್ಗಳು ತಗೋಬೇಕು ಅಂದರೆ ಬೆಸ್ಟ್ ಐಡಿಯಾ ಇದು. ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಟಾಯ್ ಶಾಪಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಅಲ್ಲೇನು ಜಾಸ್ತಿ ತಗೋಬೇಕು ಅಂತಲೂ ಇಲ್ಲ, ಒಂದೊಂದು ತೊಗೊಂಡ್ರು ಅದೇ ಪ್ರೈಸ್ಗೆ ನಿಮ್ಗೆ ಹಾಕ್ಕೊಡ್ತಾರೆ. ಸೊ ರಿಟರ್ನ್ ಗಿಫ್ಟ್ಸ್, ಬರ್ತ್ಡೇ ಪಾರ್ಟಿಗಳಲ್ಲಿ ರಿಟರ್ನ್ ಗಿಫ್ಟ್ಸ್ ಕೊಡ್ಬೇಕಂದ್ರೂ ಕೂಡ ಇಲ್ಲಿ ಸಿಗುತ್ತೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಕುಂಕುಮಕ್ಕೆ ಬಂದವ್ರಿಗೆ ಕೊಡೋದಕ್ಕೆ ಗಿಫ್ಟ್ಸ್ಗಳು ಕೂಡ ತುಂಬಾನೇ ಇತ್ತು. ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಅವರೆಲ್ಲರೂ ಕೂಡ ಹೋಮ್ ಡೆಲಿವರಿ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಚೆಕ್ ಮಾಡಿ. ಹಾಗೇನೆ ಈ ಆರ್ಟಿಫಿಷಿಯಲ್ ಫ್ಲವರ್ ಮಾಲಾಗಳು ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ನನಗೂ ಕೆಲವೊಂದಷ್ಟು ಬೇಕಾಗಿತ್ತು, ಹಾಗಾಗಿ ನಾನು ಕೂಡ ತಗೊಂಡೆ. ಈ ಲೋಟಸ್ ಎಲ್ಲ ಕೆಳಗಡೆ ಇರೋ ಅಂಥದ್ದು ಜೋಡಿ, ಇದು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಜೋಡಿ 350 ರೂಪಾಯಿ ಅಂತೆ. ಸ್ವಲ್ಪ ಬಾರ್ಗೇನಿಂಗ್ ಕೂಡ ಮಾಡ್ತಾ ಇದ್ರು. ಹಾಗೇನೆ ಇಲ್ಲಿ ಆರೆಂಜ್ ಕಲರ್ ಫ್ಲವರ್ ನೋಡ್ತಾ ಇದ್ದೀರಲ್ಲ, ಅದು ಒಂದಕ್ಕೆ 20 ರೂಪಾಯಿ. ಹಾಗೆ ಈ ಲೋಟಸ್ ಬಂದ್ಬಿಟ್ಟು ಚಿಕ್ಕ ಸೈಜಲ್ಲೂ ಕೂಡ ಇದೆ, ದೊಡ್ಡ ಸೈಜಲ್ಲೂ ಕೂಡ ಇದೆ. ಈ ದೊಡ್ಡ ಸೈಜಲ್ಲಿ 50 ರೂಪಾಯಿಗೆ ಒಂದು ಹೇಳ್ತಾ ಇದ್ರು. ಸೊ ಕಾಸ್ಟ್ಲಿ ಅಂತ ಅನಿಸ್ತು. ಕೊನೆಗೆ ಬಾರ್ಗೇನ್ ಮಾಡಿ ಎಷ್ಟು ಅಂದರೂ ಕೊಡಲೇ ಇಲ್ಲ, 40 ರೂಪಾಯಿ ಕೊಟ್ಬಿಟ್ಟು, ಒಂದಕ್ಕೆ 40 ರೂಪಾಯಿ ಕೊಟ್ಟು ನಾನು ತೊಗೊಂಬಂದೆ. ನೀವು ಯಾರಾದರೂ ಎಷ್ಟಕ್ಕೆ ತೊಗೊಂಡಿದ್ರಿ ಅಂತ
ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗೆ ನಾನೇನಾದರೂ ಜಾಸ್ತಿ ದುಡ್ಡು ಕೊಟ್ಬಿಟ್ನಾ ಅಂತ ಅನಿಸ್ತು. ಸೊ ಇದು ಚಿಕ್ಕಪೇಟೆದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆಗೆ ಬೇಕಾಗಿರುವಂತಹ ಐಟಮ್ಸ್ನ ನೀವು ನೋಡಿದ್ದು. ಹಾಗೇನೆ ಶಾಪಿಂಗ್ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ಹಸುವಾಗ್ತಾ ಇತ್ತು. ಸೊ ಏನಾದರೂ ತಿನ್ನಬೇಕು ಹೆಲ್ದಿ ಆಗಿರೋದು ಅಂತ ಹೇಳಿ ಈ ಸಿಟಿ ಸ್ಟ್ರೀಟಲ್ಲಿ ಇದು ಪಾಪಡ್ ರೈಸ್ ಅಥವಾ ಗೋಧಿ ಮತ್ತು ರೈಸ್ದು ಪಾಪಡ್ ಅಂತ ಇದ್ರಿದು ಒಂದು ಚಾಟ್ ಮಾಡಿಕೊಡ್ತಾ ಇದ್ರು. ಸೊ ಟೇಸ್ಟ್ ಮಾಡೋಣ ಅಂತ ಹೇಳಿ ನಾವು ಇದನ್ನ ತಗೊಂಡ್ವಿ. ಹೆಲ್ದಿಯಾಗಿ ಯಾರಾದರೂ ಚಿಕ್ಕಪೇಟೆಯಲ್ಲಿ ಏನಾದರೂ ತಿನ್ನಬೇಕು ಅಂದರೆ ಈ ಪಾಪಡ್ನ ಟ್ರೈ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಈ ವಿಡಿಯೋ ಅಂತ ನಾನು ತಿಳ್ಕೊಳ್ತೀನಿ. ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. 28.